ಭವನಕ್ಕೆ ನುಗ್ಗಿ ರಾಬರಿ ಮಾಡಿ ಮಾರಕಾಸ್ತ್ರಗಳನ್ನ ತೋರಿಸಿ ದರೋಡೆಯನ್ನ ಮಾಡಲಾಗ್ತಾ ಇದೆ. 6 ಮಂದಿ ಗ್ಯಾಂಗ್ ನಿಂದ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ಇನ್ನು ಸಿಸಿ ಕ್ಯಾಮೆರಾದಲ್ಲಿ ಈ ಭಯಾನಕ ದೃಶ್ಯ ಸೆರೆಯಾಗಿದೆ. ಪೆಟ್ರೋಲ್ ಬಂಕ್ಗೆ ನುಗ್ಗಿದಂತ 6 ಮಂದಿಯ ಗ್ಯಾಂಗ್ ಸಿಬ್ಬಂದಿಗೆ ಬೆದರಿಕೆ ಹಾಕಿ ಹಣವನ್ನ ಕಸಿದು ಪರಾರಿಯಾಗಿರುವಂತಹ ಘಟನೆ ಹುಣಸೂರು ತಾಲೂಕು ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ನು ಕರಿಮುದ್ದನಹಳ್ಳಿ ಗ್ರಾಮದ ಸ್ವಾಮಿ ಸರ್ವಿಸ್ ಸ್ಟೇಷನರಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿರುವಂತದ್ದು. ಇನ್ನು ಸಿಬ್ಬಂದಿಗಳಾದ ಅಜಯ್ ಕುಮಾರ್ ಹಾಗೇನೆ ದಿನೇಶ್ ಅನ್ನುವವರಿಗೆ ಮಚ್ಚು ಡ್ರ್ಯಾಗರ್ ತೋರಿಸಿ ಬೆದರಿಕೆ ಹಾಕಿ 15,300 ರೂಪಾಯಿಯನ್ನ ಕಸಿದು ಪರಾರಿಯಾಗಿದೆ ಈ ಗ್ಯಾಂಗ್. ಬಂಕ್ಗೆ ನುಗ್ಗಿ ರಾಬರಿ ಮಾಡಿ ಮಾರಕಾಸ್ತ್ರಗಳಿಂದ ಹೆದರಿಸಿ ಪೆಟ್ರೋಲ್ ಬಂಕ್ಗೆ ನುಗ್ಗಿದಂತ 6 ಮಂದಿಯ ಗ್ಯಾಂಗ್ ಸಿಬ್ಬಂದಿಗೆ ಬೆದರಿಕೆಯನ್ನ ಹಾಕಿರುವಂಥದ್ದು. ಹುಣಸೂರು ತಾಲೂಕು ಬಿಳಿಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಇಂಥ ಒಂದು ಘಟನೆ ನಡೆದಿದೆ. ಇನ್ನು ಈ ಘಟನೆ ಸಂಬಂಧ ಅಜಯ್ ಕುಮಾರ್ ಹಾಗೂ ದಿನೇಶ್ ಅನ್ನುವರು ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಬಂದು ಅಲ್ಲಿಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೀತಾ ಇದೆ ಅಂತ. ಅಪರಿಚಿತ ವ್ಯಕ್ತಿ ನೀರು ತುಂಬಿಸಿಕೊಳ್ಳುವಂತಹ ನೆಪದಲ್ಲಿ ಪೆಟ್ರೋಲ್ ಬಂಕ್ ಕಚೇರಿಗೆ ಪ್ರವೇಶ ಮಾಡಿ ಕೃತ್ಯ ಎಸಗೋದಕ್ಕೆ ಸಂಚನ ರೂಪಿಸಿದ್ದಾನೆ. ಅದಾದ್ಮೇಲೆ ತನ್ನ ಸಹಚರರ ಜೊತೆ ಕಾರ್ನಲ್ಲಿ ಮಾರಕಾಸ್ತ್ರಗಳ ಸಮೇತ ಬಂದು ಬೆದರಿಕೆ ಹಾಕಿ ಹಣವನ್ನ ಕಸಿದಿರುವಂತದ್ದು. ಕದೇಮರ ಕಪಿಮುಷ್ಟಿಯಿಂದ ಬಿಡಿಸ್ಕೊಂಡಂತ ಅಜಯ್ ಕುಮಾರ್ ಕೂಗಾಡ್ಕೊಂಡು ಅಕ್ಕಪಕ್ಕದವರ ನೆರವನ್ನ ಅವರು ಕೋರ್ತಾರೆ. ಇನ್ನು ಜನ ಬರ್ತಾ ಇದ್ದಂತೆ ಗ್ಯಾಂಗ್ ವಾಯವಾಗಿ ಹೋಗಿದ್ದಾರೆ. ಇನ್ನು ತಪ್ಪಿಸಿಕೊಳ್ಳುವಂತ ಆತುರದಲ್ಲಿ ಗ್ಯಾಂಗ್ ಒಂದು ಮೊಚ್ಚನ್ನ ಬಿಟ್ಟು ಹೋಗಿದ್ದಾರೆ. ಸ್ಥಳಕ್ಕೆ ಬಿಳಿಕೆರೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡಿರುವಂತದ್ದು. ಇನ್ನು ದರೋಡೆಕೋರರನ್ನ ಬಂಧಿಸೋದಕ್ಕೆ ಪೊಲೀಸರು ಈಗಾಗಲೇ ಜಾಲವನ್ನ ಬೀಸಿದ್ದಾರೆ. 6 ಮಂದಿಯ ಗ್ಯಾಂಗ್ ಈ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಕೃತ್ಯವನ್ನ ಎಸಗಿರುವಂತದ್ದು. ಪೆಟ್ರೋಲ್ ಬಂಕ್ಗೆ ನುಗ್ಗಿ ಮಾರಕಾಸ್ತ್ರಗಳ ಜೊತೆನೇ ಬರ್ತಾರೆ. ಪ್ಲಾನ್ ಮಾಡಿಕೊಂಡು ನೀರು ಕುಡಿಯುವಂತಹ ನೆಪದಲ್ಲಿ ಬಂದು ಕಾರ್ನಲ್ಲಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡಿರ್ತಾರೆ. ಅದೆಲ್ಲವನ್ನ ತಗೊಂಡು ಬಂದು ಅಲ್ಲಿ ತಂಪಾಡಿ ತಾವು ಕೆಲಸದಲ್ಲಿ ನಿರತರಾಗಿದ್ದಂತಹ ಸಿಬ್ಬಂದಿಗೆ ಹಾನಿಯನ್ನ ನಡೆಸಿರುವಂಥದ್ದು.